ಈ ಗುಹಾಲಯದಲ್ಲಿ ನಮ್ಮ ವಾಸಸ್ಥಾನ. ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸುವ ರೀತಿಯಲ್ಲಿ ನನ್ನ ಮಗಳು ಚೀರುವುದನ್ನು ಕೇಳಿದವಾಗ ಏನಾಯಿತೆಂಬುದಾಗಿ ಪರೀಕ್ಷಿಸುವ ಉದ್ದೇಶದಿಂದಾಗಿ ತಾಪುಗಾಲಿನಿಂದ ಧಾವಿಸಿ ಬಂದವನಿದ್ದೇನೆ. ನೋಡಿದರೆ ಯಾವನ ಒಬ್ಬ ಕಾಡಂಗೊಳ್ಳಿ ನನ್ನ ಗುಹಾಲಯವನ್ನು ಪ್ರವೇಶಿಸುತ್ತಾನೆ. ಯಾರೋ ನೀನು? ಎಲ್ಲಿಂದ ಬಂದೆ? ನೀನು ಇಲ್ಲಿಗೆ ಬಂದಂತಹ ಉದ್ದೇಶವೇನು? ನಿನ್ನ ತಂದೆ ಯಾರು, ತಾಯಿ ಯಾರು, ಬಂಧುದೇಕೆ ಎಲ್ಲವನ್ನು ಓದಲು ನನ್ನ ಪರಿಚಯವನ್ನು ಕೇಳುತ್ತಾರೆ. ಗುಹೆಯನ್ನು ಸ್ವತಂತ್ರಿಸಿ ಅಂತ ನೀನು ಆಡಿದೆ. ನೀವು ಕಾಡಿನಲ್ಲಿ ವಾಸ ಮಾಡುವವರು, ನಾವು ನಾಡವಾಸಿಗಳು. ನಮಗೆ ಮನೆ ಅಂತ ಇರ್ತದೆ. ನಿನಗೆ ಇಲ್ಲಿಗೆ ಏನು ಕೇಳ್ತಾನೆ? ಮನೆಗೆ ಒಂದು ದ್ವಾರ ಅಂತ ಇರ್ತದೆ. ನಾಡಲ್ಲಿ ಒಂದು ಮನೆಯನ್ನು ಪ್ರವೇಶ ಮಾಡಬೇಕು ಅಂತ ಆದ್ರೆ ಒಂದು ಬಾಗಿಲನ್ನು ಬಡಿಯಬೇಕು, ಅಥವಾ ಕರಗಂಟೆ ಇದ್ರೆ ಕರಗಂಟೆಯನ್ನು ಬಾರಿಸಬೇಕು. ಆದ್ರೆ ನಾನು ಬಂದದ್ದು ಈ ಕಾರಣಾಂತರಕ್ಕೆ. ಇಲ್ಲೊಂದು ಗುಹೆ ಉಂಟು, ಆದ್ರೆ ಅದಕ್ಕೆ ಬಾಗಿಲೇ ಇಲ್ಲ. ಒಳಗೆ ಇರುವುದು ಯಾರು ಅಂತ ನಮಗೆ ಮೊದಲೇ ಗೊತ್ತಿಲ್ಲ. ಸುಮ್ಮನೆ ಬಾಗಿಲ ಬಳಿಯಲ್ಲಿ ನಿಂತು ಯಾರಿದ್ದೀರಿ ಗುಹೆಯೊಳಗೆ, ಒಳಗೆ ಬರಬಹುದೇ ಎನ್ನುವ ಹಾಗೆ ಭಿನ್ನವಿಸಿ ಬರುವುದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಆದ್ದರಿಂದಲೇ ನೇರವಾಗಿ ಸ್ವತಂತ್ರಿಸಿ ನಾನು ಪ್ರವೇಶ ಮಾಡಿದ್ದು. ಇಲ್ಲಿ ಬಂದು ನೋಡಿದ್ರೆ ಆಮೇಲೆ ಗೊತ್ತಾಯಿತು, ಕೇವಲ ಇದೊಂದು ಪ್ರಾಣಿಯ ಗುಹೆ ಅಲ್ಲ, ಇಲ್ಲಿ ಮನುಷ್ಯರು ಇದ್ದಾರೆ. ಆ ಕಾರಣದಿಂದಲೇ ಮತ್ತೆ ನಾನು ಬಂದ ನಂತರವಾದರೂ ನನ್ನ ಇರೋಣವನ್ನು ಯಾರಿದ್ದಾರೋ ಇಲ್ಲಿ ಹಿರಿಯರು, ಹೇಳುವವರು ಕೇಳುವವರು, ಅವರಿಗೆ ತಿಳಿಯಪಡಿಸೋಣ ಎನ್ನುವಂತಹ ಕಾರಣದಿಂದಲೇ ಶಂಖನಾದವನ್ನು ಮಾಡಿದೆ. ಬಹುಶಃ ನಿನ್ನ ಮಗಳಿಗೆ ಶಂಖದ ಧ್ವನಿಯನ್ನು ಕೇಳಿ ಅಭ್ಯಾಸ ಇಲ್ಲ ಕಾಣ್ತದೆ. ಅದಲ್ಲದೆ ಹೋದರೆ ಮಂಗಳಕರವಾದದ್ದು ಶಂಖನಾದ. ಹಾಗೆಂದು ಯುದ್ಧಕ್ಕೆ ಪ್ರಾರಂಭದಲ್ಲಿಯೂ ಕೂಡ ಅದನ್ನು ಮೊಳಗಿಸ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ನಾನು ಯುದ್ಧಕ್ಕಾಗಿ ಬಂದವನಲ್ಲ. ನನ್ನ ಪರಿಚಯವನ್ನು ನೀವು ಕೇಳುತ್ತಾ ಇದ್ದೀರಿ. ದ್ವಾರಕೆ ಎನ್ನುವಂತಹ ಪಟ್ಟಣವನ್ನು ನಿರ್ಮಿಸಿಕೊಂಡು ಅದರಲ್ಲಿ ನಾವು ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇವೆ. ನನ್ನ ಅಣ್ಣ ಬಲಭದ್ರ ರಾಜನಾಗಿ ಮೆರೆಯುತ್ತಾ ಇದ್ದಾನೆ, ನಾನು ಯುವರಾಜನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನನ್ನು ಹೆತ್ತವೇ ದೇವಕಿ ವಸುದೇವನ ಆತ್ಮಭವ ನಾನು. ಆದ್ದರಿಂದ ನನ್ನನ್ನು ಎಲ್ಲರೂ ವಾಸುದೇವ ವಾಸುದೇವ ಎನ್ನುವ ಹಾಗೆ ಕರೆಯುತ್ತಾರೆ. ಅದು ಅನ್ವರ್ಥ ನಾಮ. ಅಷ್ಟು ಮಾತ್ರ ಅಲ್ಲ, ನನಗೊಂದು ಅಂಕಿತ ನಾಮವೂ ಉಂಟು, ಕೃಷ್ಣ ಎನ್ನುವ ಹಾಗೆ. ಕಷ್ಟ ಇತಿ ಇತಿ ಕೃಷ್ಣ. ನಾನು ಇಟ್ಟುಕೊಂಡದಲ್ವಪ್ಪ. ಕೆಲವೆಯರು ನನ್ನನ್ನು ಕಂಡಾಗ ಎಲ್ಲರೂ ಆಕರ್ಷಿತರಾಗ್ತಾ ಇದ್ರಂತೆ, ಆದ್ದರಿಂದ ಅವರೇ ಇಟ್ಟಂತಹ ನಾಮ. ಆದ್ದರಿಂದ ಅದು ಅಂಕಿತ ನಾಮ. ಇಷ್ಟು ನನ್ನ ಪರಿಚಯ. ಶಂಕನಾದವನ್ನು ಮಾಡು ಗುಹೆಯ ಹೊರಗಡೆ ನಿಂತು ಮಾಡಬಹುದಿತ್ತಲ್ಲ? ಗುಹೆಯ ಹೊರಗೆ ನಿಂತು ಮಾಡಬಹುದಿತ್ತು, ಆದ್ರೆ ವ್ಯರ್ಥ ಆಗ್ತಾ ಇರ್ತಿತ್ತಲ್ವ. ಒಂದು ವೇಳೆ ಒಳಗೆ ಯಾರು ಇರದೇ ಇರ್ತಾ ಇದ್ರು, ನಾನು ಮಾಡಿದ್ದು ವ್ಯರ್ಥ ಅಂತ ಆಗ್ತಾ ಇತ್ತು. ನನ್ನ ಬಾಲೆಯನ್ನು ಬೆದರಿಸುವುದಕ್ಕಾಗಿ ನೀನು
ಮಾತ್ರವಲ್ಲ, ಇನ್ನೊಂದು ನಾನು ಕಂಡದ್ದೇ ಮತ್ತೆ ಹಾ, ನನ್ನ ಮಗಳು ಭಯಗೊಳ್ಳುವ ರೀತಿಯಲ್ಲಿ ಶಂಖಾಧ್ವಾನವನ್ನು ಮಾಡಿದೆಯಲ್ಲ, ಕೇಳುಗರ ಎದೆ ಒಡೆಯುವ ರೀತಿಯಲ್ಲಿ ನೀನು ಶಂಖಾಧ್ವಾನವನ್ನು ಒಳಗಿಸಬೇಕಾದಂತಾದರೆ ನೀನು ನನ್ನಲ್ಲಿ ಪಂಥಾಹ್ವಾನವನ್ನೇ ನೀಡಿದ್ದೀಯ ಅಂತ ಅರ್ಥ. ನೀನು ಯಾರ ಮಗನೇ ಆಗಿರಲಿ, ನಿನ್ನ ವಾಸಸ್ಥಾನ ಎಲ್ಲೇ ಇರಲಿ, ಅದು ನನಗೆ ಲಕ್ಷ್ಯವಿದ್ದಂತಹ ವಿಚಾರವಲ್ಲ. ನನ್ನ ಮಗಳು ಬೊಬ್ಬಿಡುವ ಹಾಗೆ ಶಂಖಾಧ್ವಾನವನ್ನು ಮಾಡಿದೆಯಲ್ಲ, ಯಾಕೆ ಹೀಗೆ ಮಾಡಿದೆ ಎನ್ನುವಂತಹ ಸತ್ಯ ವಿಚಾರವನ್ನು ನನ್ನಲ್ಲಿ ತಿಳಿಸದೆ ಹೋದರೆ ನಿನ್ನ ಶಿರವನ್ನು ಚೂರಿದಂತಾಗಿರುತ್ತೆ. ನನ್ನ ಮಗಳನ್ನು ಹೆದರಿಸುವ ಉದ್ದೇಶ ನನ್ನ- ಅಯ್ಯೋ ಭಗವಂತನೇ, ನೀಲವರ್ಣನೆ, ನಿನ್ನ ಮಗಳನ್ನು ಹೆದರಿಸಬೇಕು ಎನ್ನುವಂತಹ ಉದ್ದೇಶ ನನ್ನದಾಗಿರ್ಲಿಲ್ಲ. ಮತ್ತೆ ಯಥಾರ್ಥಕ್ಕಾದರೆ ನಾನು ಬಂದದ್ದು ಬೇರೆ ಉದ್ದೇಶವನ್ನು ಇರಿಸಿ. ಏನು ಉದ್ದೇಶ ನಿನ್ನದು? ನನ್ನ ಸಖ ಪ್ರಸೇನ ನಾಮಕ ವೃಂದಾವನದ ಅರಸನಾದಂತಹ ಸತ್ರಾಜಿತನ ತಮ್ಮ ಹಾ. ಬೇಟೆಗೆಂದು ಹೊರಟ ಕಾಲಕ್ಕೆ ಸೂರ್ಯೋಪಾಸನೆಯಿಂದ ಪಡೆದಂತಹ ಶಮಂತಕ ಎನ್ನುವಂತಹ ಮಣಿಯನ್ನು ಧರಿಸಿಕೊಂಡು ಹೊರಟನಂತೆ. ಆದ್ರೆ ಮರಳಿ ಅವ ಹಿಂದೆ ಬಂದದ್ದಿಲ್ಲ. ಆತನನ್ನು ಅರಸಿಕೊಂಡು ನಾನು ಬಂದಾಗ ಒಂದು ಕೇಸರಿ ಆತನನ್ನು ತಿಂದು ಮುಗಿಸಿತ್ತು. ಆದರೆ ಆ ಮಣಿಯನ್ನು ನಾನು ಎಲ್ಲೂ ಕಾಣಲಿಲ್ಲ. ಆಮೇಲೆ ನನಗೆ ತಿಳಿದು ಬಂದದ್ದು ಏನು? ಕೇಸರಿಯೂ ಕೂಡ ಒಂದು ಭಲ್ಲೂಕನ ಬಾಯಿಗೆ ತುತ್ತಾಗಿದೆ, ಆಹಾರವಾಗಿದೆ. ಆ ಭಲ್ಲೂಕನ ಪದಚಿಹ್ನೆಯನ್ನೇ ಅನುಸರಿಸಿಕೊಂಡು ಬಂದಾಗ ನಾನು ಬಂದು ತಲುಪಿದ್ದು ನಿನ್ನ ಗುಹೆಗೆ. ಇಲ್ಲಿ ಬಂದು ನೋಡಿದ್ರೆ ಅಲ್ಲಿ ಕಾಣ್ತದಲ್ಲ, ತೊಟ್ಟಿಲಿಗೆ ತೂಕ ಹಾಕಿದ್ದೀಯಲ್ಲ ಬಂಧಿಸಿದ್ದೇನೆ ನಾನು. ಮಣಿ, ಅದೇ ಮಣಿಯನ್ನು ನಾನು ಹುಡುಕಿಕೊಂಡು ಬಂದದ್ದು. ಮಣಿಯನ್ನು ನನಗೆ ಕೊಟ್ಟೆ ಅಂತ ಅಲ್ಲ, ಮತ್ತೆ ಮಾತಿಲ್ಲ, ಪ್ರಸಂಗ ಮುಗಿಸು. ಹೌದಾ? ನಾನು ಆ ಮನೆಯನ್ನು ಪಡೆದ ಬಗೆ ಹೇಗೆ ಗೊತ್ತಾ?
ಎಲ್ಲೋ ಕರೆಯಲು. ಅದು ಒಳ್ಳೆದುಂಟು. ಹಾ, ನಾನು ಕರಿಯ ಅಲ್ವಾ? ನಿನ್ನ ಮುಖ ನೋಡಿದ್ದೀವಿ. ಮತ್ತೆ ಗೊತ್ತುಂಟ ನೀನು ಹಾ. ಗೊಬ್ಬರದ ಗುಂಡಿಯಲ್ಲಿ ಬಿದ್ದು ಹೊರಲಾಡ್ತಾ ಇದ್ದವ ಹಾ, ಗುಬ್ಬಚ್ಚಿಯ ಹಿಕ್ಕೆಯನ್ನು ಕುಳಿದವನನ್ನು ಕುರಿತು ಅನಕ ಮಾಡಿದ್ದಂತೆ ಹಾ. ಆಸೆ ಮಾಡಿದ್ದಾನೆ. ಹಾ. ಅವನ ಪಾತ್ರದಲ್ಲಿ ಗುಬ್ಬಚ್ಚಿ ಹಿಕ್ಕೆ ಉಂಟು. ಹಾ. ಈಗ ನಿನ್ನ ಮುಖ ನೋಡಿದ್ದೇನೆ. ನನ್ನ ಮುಖ ನಿನಗೆ ಕರಡಿಗಳನ್ನು ಹಾ. ತಪ್ಪಲ್ಲದೆ ಬೆಳೆಯಲು ಅನ್ನ ಬರ್ತದೆ. ಸ್ವಲ್ಪ ಜ್ಞಾನ ಉಂಟು ನಿನಗೆ. ಹಾ, ನೀನು ಮಾನವಲ್ಲ. ನಿಮ್ಮಲ್ಲಿ ವರ್ಣವೇದ ನೀತಿಗಳಿಲ್ಲ. ಉಂಟ ಬಿಳಿಯರು ಮತ್ತು ಕರಿಯರು ಎಂಬುದಾಗಿ. ಅದಕ್ಕೆ ನಾವು ನಿನ್ನನ್ನು ಕರಿಯರೆಂಬುದಾಗಿ. ಸರಿ. ನಾನು ಆ ಮನೆಯನ್ನು ಪಡೆದ ಬಗೆ ಹೇಗೆ? ಹಾ. ಅಡವಿಯಲ್ಲಿ ಸಂಚರಿಸುತ್ತಿರುವಂತಹ ವೇಳೆ ಫಳ 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 ಹೊಳೆಯುವಂತಹ ದಿವ್ಯವಾದ ಪ್ರತಿ ಸಾಮಾನ್ಯ ಮಣಿ ಅಲ್ಲ ಅದು. ನನ್ನ ಕಣ್ಣನ್ನು ಕೋರೈಸಿತು. ಆ ಪ್ರಳಯ ಉಗಮದತ್ತದಾಗಿಸಿದೆ. ನೋಡಿದರೆ ಹಾ. ಸಿಂಹದ ಬಾಯಲ್ಲಿ ಹೊಳೆಯುವ ಮಣಿ ಹಾ. ಆಕರ್ಷಿತನಾಗಿ ಎಣ್ಣೆಯ ಭಾವವಿಕ್ರಮದಿಂದ ಆ ಅರಿಯಾಕ್ಷನನ್ನು ಮಾಡಿ ಆತನ ಬಾಯಲ್ಲಿದ್ದಂತಹ ಮಣಿಯನ್ನು ತಂದು ನನ್ನ ಮಗನ ತೊಟ್ಟಿಲಿಗೆ ಬಂಧಿಸಿದೆ. ನನ್ನ ಪರಾಕ್ರಮ, ನನ್ನ ವಿಕ್ರಮದಿಂದ ಪಡೆದಂತಹ ಮಣಿಯನ್ನು ಅಷ್ಟು ನೀನು ಹೇಳಿದಾಗೆ ಅಷ್ಟು ಸುಲಭದಲ್ಲಿ ನಿನಗೆ ಹಿಂತಿರುಗಿಸುವುದಕ್ಕೆ ಆಗುವುದಿಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಉಂಟು ಎಂದಾದರೆ, ನಿನಗೆ ಆ ಮಣಿ ಬೇಕೇ ಎಂದಾದರೆ ನನ್ನಲ್ಲಿ ಹೋರಾಟವನ್ನು ಮಾಡಿ ನನ್ನನ್ನು ಜಯಿಸಿ ಮತ್ತೆ ನೀನು ಆ ಮಣಿಯನ್ನು ಪಡೆದುಕೋ. ನೋಡೋಣ. ಅದರಿಂದ ಕೇಳಿದ್ರೆ ಸಂಸ್ಕಾರ ಉಂಟು ನಿನಗೆ ಅಂತ ನಾನು ನುಡಿಸಿದ್ದು. ಸಂಸ್ಕಾರ ಉಂಟು. ಆದ್ರೆ ನೀನೇ ಆಡಿದೆಯಲ್ಲ. ಹಾ. ಮೂಲ ಯಾರಿಗೆ ಅದು ಸೇರಿದ್ದು ಎನ್ನುವುದೊಂದು ವಿಷಯವೇ ಅಲ್ಲ. ಹಾ. ಪರಾಕ್ರಮದಿಂದ ನಾನು ಗಳಿಸಿಕೊಂಡದ್ದು. ಆದ್ದರಿಂದಲೇ ಈ ಕೈಯಲ್ಲಿದ್ದದ್ದು ಈ ಕೈಗೆ ಬಂದದ್ದು. ಹಾ. ಯಾಕೆ? ಯಾಕೆ? ಪರಾಕ್ರಮೇ ಮಾನದಂಡವಾಗಿ ಅದನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಅಂತಾದ್ರೆ ಹಾ. ಆ ಪರಾಕ್ರಮ ನನ್ನಲ್ಲೂ ಉಂಟು ಅಂತ ತೋರಿಸುವುದಕ್ಕೆ. ಹಾ. ಕೇವಲ ಮಣಿ ಅಂತ ನೀನು ಭಾವಿಸಿದ್ದಿ. ಹಾ. ಯಾವುದು ಯಾವ ಜಾಗದಲ್ಲಿ ಇರಬೇಕು ಹಾ. ಅದು ಅಲ್ಲಿದ್ರೆ ಚಂದ. ತೊಟ್ಟಿಗೆ ಕಟ್ಟುವುದಕ್ಕೆ ಇರುವಂತಹ ಮಣಿ ಅದಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಆದಷ್ಟು ಬೇಗ ಆ ಮನೆಯನ್ನು ನನಗೆ ಒಪ್ಪಿಸಿದ್ರೆ, ಇಲ್ಲದಿದ್ರೆ ತಲೆ ಹೋಗಿತ್ತು. ನನ್ನನ್ನು ನೀನು ಬಡವರಾಗವೆಂದು ಭಾವಿಸಿದೆ. ಸಂತೋಷ ಆಗುವುದಕ್ಕೆ ಹಾಗೆ ಕರೆ. ನೀನು ನನ್ನನ್ನು ನೋಡಿದರೆ ಬಡಮೃಗ ಎಂದು ತಿಳಿದುಕೊಂಡೆಯ? ಮತ್ತೇನು ಮಹಾ, ನಿನಗೆ ನನ್ನ ಬಗ್ಗೆ ಕಲ್ಪಿಸುವುದಕ್ಕೂ ಸಾಧ್ಯವಿಲ್ಲ. ವೃತ್ತಾಂತ ಅಷ್ಟು ಉಂಟಲ್ವ? ಎಷ್ಟಾದರೂ ನೀನು ಈ ಯುಗದಲ್ಲಿ ಹುಟ್ಟಿದವನಲ್ಲ. ಈ ಯುಗವೇ ಹಾಗೆ. ಹೇಗೆ ಹೇಗೆ ಸಂದೇಹಾತ್ಮಕವಾಗಿದೆ. ಆದ್ದರಿಂದ ನನ್ನ ಮಹತ್ವವೇನು, ನನ್ನ ವಿಶೇಷತೆಗಳೇನು ಎನ್ನುವುದನ್ನು ನಾನು ನಿನಗೆ ಹೇಳದೆ ನೀನು ತಿಳಿದುಕೊಳ್ಳುವ ಹಾಗಿಲ್ಲ. ನನ್ನನ್ನು ನೋಡಿದೊಡನೆ ಬಡಮೃಗ ಎಂದುಕೊಂಡಿ. ಮತ್ತೆ ಕಾಡಿನಲ್ಲಿ ಸಂಚರಿಸಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವಂತಹ ಕ್ಷುದ್ರ ಮೃಗವೆಂದು ಭಾವಿಸಿದೆ. ಮತ್ತೇನು ಇಷ್ಟು ಒಂದು ಕರಡಿ ಮಾತನಾಡುತ್ತದೆ ಎನ್ನುವುದು ನೀನು ನಂಬುವುದಕ್ಕೆ ಸಾಧ್ಯ ಉಂಟು? ಇಷ್ಟು ಬೃಹತ್ಗಾತ್ರವಾದ ಕರೆಯನ್ನು ನೀನು ಎಲ್ಲಿಯಾದ ನೋಡಿದ್ಯಾ? ಮೃಗರಾಜನಾದ ಸಿಂಹವನ್ನೇ ಕೊಲ್ಲಬಲ್ಲ ಶಕ್ತಿಶಾಲಿ ಕರಡಿಯೊಂದಿದೆ ಎನ್ನುವುದನ್ನು ನೀನು ಊಹಿಸುವುದಕ್ಕೂ ಅಸಾಧ್ಯ. ನಿನಗೆ
ತ್ರೇತಾ ಯುಗದ ಬಗ್ಗೆ ಗೊತ್ತುಂಟೇನು? ಅದನ್ನು ದಾಟಿಯೇ ಬಂದವರು. ಹ. ಆ ಯುಗದ ಮಹತ್ವವೇನು? ಆ ಯುಗದಲ್ಲಿದ್ದಂತಹ ವ್ಯಕ್ತಿಗಳ ವಿಶೇಷತೆಗಳಿವೆ. ಬ್ರಹ್ಮದೇವರು ಅಂತ ಒಬ್ಬರಿದ್ದಾರೆ. ಬ್ರಹ್ಮದೇವರು, ಆ ಬ್ರಹ್ಮದೇವ ಸಂಕಲ್ಪ ಮಾಡಿ ಆಕಳಿಸಿದಾಗ ನಾನು ಹುಟ್ಟಿಕೊಂಡು ಜಾಂಬವ ಎನ್ನುವುದಾಗಿ ನನ್ನ ಹೆಸರು. ಸಮುದ್ರ ಮಥನದ ಸಮಯದಲ್ಲಿ ದೇವತೆಗಳೊಂದಿಗೆ ನಾನು ಅಮೃತಪಾನವನ್ನು ಮಾಡಿದ್ದೇನೆ. ಅದು ಗೊತ್ತಾ ನಿಮಗೆ? ನನ್ನ ಯೌವನದಲ್ಲಿ ಅದೆಷ್ಟೋ ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದವ. ನನಗೆ ದಿನೇಶನ ಬಗ್ಗೆ ಗೊತ್ತುಂಟೇನು? ದಿನಗಳಿಗೆ ಈಶ, ಸೂರ್ಯದೇವ, ಬಂಗಾರದ ವರ್ಣದಿಂದ ಶೋಭಿಸುವವ. ಎಲ್ಲ ನನಗೆ ತಿಳಿದಿದ್ದೀನಿ. ದಿನೇಶ ಬಂಗಾರ. ನಾನು ಹೇಳ್ತೇನೆ ಕೇಳು. ಆ ದಿನೇಶನಿಗೆ ಮತ್ತು ನನಗೆ ಪಂಥವನ್ನು ಏರ್ಪಟ್ಟಿದ್ದು ಒಂದು ಸಮಯದಲ್ಲಿ. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗಿನ ಅವಧಿಯೇ ಹಗಲು, ಮುಳುಗುವಲ್ಲಿಂದ ಮೂಡುವವರೆಗಿನ ಮಧ್ಯಾಂತರವೇ ಇರು, ಹಗಲಿರುವು ಸೇರಿದರೆ ದಿನ, 30 ದಿನಗಳು ಸೇರಿದರೆ ಒಂದು ತಿಂಗಳು, 12 ತಿಂಗಳುಗಳ ಒಟ್ಟಂದವೇ ಒಂದು ವರ್ಷ. ನನಗೆ ಬಾಲಪಾಠ ಇಲ್ಲಿ ಕೇಳು, ನಾನು ಹೇಳುವುದನ್ನು ಕೇಳು. ಹೀಗೆ ನಡೆಯುತ್ತದೆ ಕಾಲಗಣನೆ. ಕಿಂಚಿತ್ ವ್ಯತಿರಿಕ್ತವಿಲ್ಲದೆ ನಡೆಯುವಂತಹ ಉದಯಾಸ್ತಮಾನಗಳಿಗೆ ಕರ್ಮಸಾಕ್ಷಿ ಎಂಬುದೇ ದಿನೇಶನಿಗಿರುವ ಮತ್ತೊಂದು ಹೆಸರು. ಸರಿಯಪ್ಪ, ಅದವನ ಕರ್ಮ. ಗೊತ್ತಾಯ್ತಲ್ಲ ದಿನೇಶನ ಅಂತವನಿಗೆ ಮತ್ತು ನನಗೆ ಪಂಥ ಏರ್ಪಟ್ಟು ಸೂರ್ಯ ದಿನಕ್ಕೆ ಎಷ್ಟು ಬಾರಿ ಭೂಪ್ರದಕ್ಷಿಣೆ ಮಾಡ್ತಾನೆ? ಒಂದೇ ಸಲ. ನಾನು ದಿನಕ್ಕೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ. ಅಷ್ಟು ಬೇಗ? ಬಲಿಚಕ್ರವರ್ತಿಯ ಯಜ್ಞಶಾಲೆಯಲ್ಲಿ ನಾನು ಔಷಧಿಗಳ ಮೇಲ್ವಿಚಾರಕನಾಗಿದೆ. ಹೌದಾ? ವಾಲಿಯ ಮುಖ್ಯ ಸೇನಾಧಿಪತಿಯೂ ಆಗಿದ್ದೆ. ಸೀತಾನ್ವೇಷಣೆಗಾಗಿ ಸಮುದ್ರವನ್ನು ಉಲ್ಲಂಘಿಸಿ ಲಂಕಾ ನಗರಿಯಲ್ಲಿ ತನ್ನ ಸಾಹಸ ಕಾರ್ಯವನ್ನು ಮಾಡುವುದಕ್ಕೆ ಕಪಿ ಸೈನ್ಯಗಳಲ್ಲಿ ಹನುಮನೇ ಶ್ರೇಷ್ಠ ಸಮರ್ಥ ಎನ್ನುವುದಾಗಿ ತಿಳಿಸಿದವನೇ ನಾನು. ರಾಮ ಲಕ್ಷ್ಮಣರಿಗೆ ಒದಗಿ ಬಂದಂತಹ ಯುದ್ಧದ ಸಮಯದಲ್ಲಿ ಒದಗಿ ಬಂದಂತಹ ವಿಪತ್ತನ್ನು ಬಗೆಹರಿಸಿದಾನೆ ನಾನು. ಅಂತವನಲ್ಲಿ ನೀವೇನು ದೊಡ್ಡ ದೊಡ್ಡ ಮಾತಾಡ್ತೀನಿ. ಕೃಷ್ಣ, ಗೋವಿಂದ, ಏನೋ ಗೋಪಾಲ ಕೃಷ್ಣ, ಮುಕುಂದ, ಮುರಾರಿ, ಕೃಷ್ಣ ಪ್ರಸಾದಂತೆ ಇದ್ದ ಅದುಂಟ ಮೂಲೆಯಲ್ಲಿ ಏನಾದ್ರೂ ಹೆಸರಿಟ್ಟಿದ್ದೇನೆ? ಇಲ್ಲಲ್ಲ. ಬಾಪರೋದ್ಭವ ಚಲ್ಲು ಮನುಷ್ಯ ಎನ್ನಲ್ಲಿ ಮಾತನಾಡುವುದು ಒಡೆದಾಡುವುದು ಯಾವುದು ಪ್ರಯೋಜನಕ್ಕೆ ಬರುತ್ತದೆ? ಯಾವ ನಿನ್ನ ಸಾಧನೆ ಮಾತ್ರ ಹೇಳಿದ್ರೆ ಸಾಕಾಗುತ್ತೆ. ನನ್ನ ಕಣ್ಣಿಗೆ ಸಾಕಾಗುವುದಿಲ್ಲ.
ಪ್ರತಿಪಕ್ಷದಲ್ಲಿರುವಂತಹ ಪ್ರತಿಯೊಂದರ ಕುರಿತಾಗಿಯೂ ಕೂಡ ತಿಳಿದುಕೊಂಡಿರಲೇಬೇಕಾಗುತ್ತದೆ. ಯುದ್ಧಕ್ಕೆ ಹೊರಡುವ ಮೊದಲೇ ಅದನ್ನೆಲ್ಲ ಗ್ರಹಿಸಿರಬೇಕು. ಕೇವಲ ಇನ್ನದೇ ಸಾಧನೆಯನ್ನು ಹಾಗೆ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇದ್ದೆ. ಅದು ನೀನೇ ಹೇಳುದು. ನನಗೆ ಪ್ರಾಯ ತುಂಬಾ ಆಯ್ತು, ಆಗ್ಲಿಕ್ಕೆ ಮುದುಕ. ಯಾವ ಕಾಲದಲ್ಲಿ ಹುಟ್ಟಿದ್ದೇನೆ? ನಾನು ಎಳವೆಯಲ್ಲಿ ಅರ್ಥಾತ್ ನನ್ನ 6ನೇ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೆ. ಏನು ನಿನ್ನ ಸಾಧನೆ ಹೇಳಬೇಕಾ? ಇಂದ್ರನಿಗೆ ನಾವು ಪೂಜೆಯನ್ನು ಮಾಡ್ತಾ ಇದ್ವಿ. ಯಾಕೆ? ಪೂಜೆ ಮಾಡಬೇಕು. ಮಳೆ ಬೆಳೆಯನ್ನು ತರಿಸುವ ಎನ್ನುವ ಮೇಘರಾಜ ಅಲ್ವೇ? ಆದ್ರೆ ನನಗೆ ಯಾಕೋ ಅನಿಸುವುದಕ್ಕೆ ತೊಡಗಿತ್ತು. ಏನು? ಈಗ ಗೋವುಗಳಿಗೆ ಬೇಕಾದಂತಹ ಮೇವು ಏನುಂಟು ಅದನ್ನು ಒದಗಿಸಿಕೊಡ್ತಾ ಇದ್ದದ್ದು ನಮಗೆ ಗೋವರ್ಧನಗಿರಿ. ನಂದಗೋಕುಲದಲ್ಲಿ ಇದ್ದಂತಹ ಒಂದು ಗಿರಿ ಅದು. ಸರಿ. ಅದನ್ನು ಬಿಟ್ಟು ಯಾವುದು ನಮಗೆ ಸಂಪನ್ಮೂಲವನ್ನು ಒದಗಿಸಿ ಕೊಡ್ತದೋ, ಯಾವುದು ನಮ್ಮ ಬದುಕಿಗೆ ಆಧಾರವಾಗಿರ್ತದೋ ಅದನ್ನು ಬಿಟ್ಟು ಈ ಪರಂಪರೆ ಅಂತ ಹೇಳಿ ಮೌಢ್ಯಕ್ಕೆ ಬಲಿ ಬಿದ್ದು ಆ ಇಂದ್ರನನ್ನು ಯಾಕೆ ಪೂಜೆ ಮಾಡಬೇಕು? ಅದಕ್ಕೆ ಹೇಳುದು ನೀನು ಈ ಯುಗದಲ್ಲಿ ಹುಟ್ಟಿದವನಂತ. ಈ ಯುಗದವರೆಲ್ಲ ಹಾಗೆ ಅಲ್ಲ, ಕಾಲಕ್ಕೆ ತಕ್ಕ ಹಿರಿಯರಿಗೆ ಒಂದು ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಕಾಲಕ್ಕೆ ತಕ್ಕ ಮುದುಕನೆಂದು ಅಯ್ಯೋ ಪುಣ್ಯಾತ್ಮ, ನಿಮ್ಮ ಕಾಲದಲ್ಲಿ ಎಲ್ಲ ಕಾಲಮಿತಿ ಅನ್ನುವ ಒಂದು ಪರಿಕಲ್ಪನೆ ಇತ್ತು, ಇರ್ಲಿಲ್ಲ. ಈಗ ಎಲ್ಲವೂ ಕಾಲಮಿತಿಗೆ ಒಳಪಟ್ಟೆ ಆಗಬೇಕು. ಪರಂಪರೆಯಲ್ಲಿ ಇದ್ದವರು ಕೂಡ ಕಾಲಮಿತಿಯಲ್ಲಿ ಮುಗಿಸದೆ ಹೋದ್ರೆ ಬಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದಲೇ ನಾನು ಗೋವರ್ಧನಗಿರಿಯನ್ನು ಪೂಜಿಸಬೇಕು, ಇಂದ್ರನಿಗೆ ಪೂಜೆ ಸಲ್ಲತಕ್ಕದ್ದಲ್ಲ ಅಂತ ನಮ್ಮವರಿಗೆಲ್ಲ ಹೇಳಿದೆ. ಎಲ್ಲರೂ ಕೂಡ ಇಂದ್ರನ ಬದಲಿಗೆ ಗೋವರ್ಧನಗಿರಿ